ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಒಂದು ಡಿಫ್ರೆಂಟಾಗಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಬೀಟ್ರೂಟ್ ಟಿಕ್ಕಿ. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು. ಇದು ಹೆಲ್ದಿಯಾಗಿರುತ್ತದೆ ಮತ್ತು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ಬೀಟ್ರೂಟನ್ನು ತೆಗೆದುಕೊಂಡು ಅದನ್ನು ತುರ್ಕೊಳ್ಳೋಣ. ತುರಿದು ಒಂದು ಆನಿಯನನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು, ಕೊತ್ತಂಬರಿ ಮತ್ತು ಕರಿಬೇವನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಮೆಣಸಿನ್ಕಾಯಿ, ಅಲ್ಲ, ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ತುರಿದಿರೋ ಎಲ್ಲ ಬೀಟ್ರೂಟನ್ನು ಮತ್ತು ಕಟ್ ಮಾಡಿರೋ ಆನಿಯನ್ನು, ಕೊತ್ತಂಬರಿ ಎಲ್ಲ ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತು ಅದು ಬೈಂಡಿಂಗೋಸ್ಕರ ಒಂದೆರಡು ಸ್ಪೂನ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ರವೆ ಹಾಕೊಳ್ಳೋಣ. ರವೆ ಆದರೂ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು. ನಮಗೆ ಸ್ವಲ್ಪ ಗರಿ ಗರಿಯಾಗಿ ಬರಲಿ ಅಂತ ಒಂದೆರಡು ಸ್ಪೂನು ರವೆ ಆದರೂ ಹಾಕೋಬೋದು, ಇಲ್ಲಾಂದರೆ ಅಕ್ಕಿ ಹಿಟ್ಟನ್ನು ಹಾಕೋಬೋದು. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಬೈಂಡಿಂಗೋಸ್ಕರ ಕಡಲೆ ಹಿಟ್ಟು ಕಡಿಮೆ ಆದರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ಕಲಸೋಣ. ಮತ್ತು ಇದಕ್ಕೆ ನಾನು ಬಾಯ್ಲ್ ಮಾಡೋ ಸ್ವೀಟ್ ಪೊಟ್ಯಾಟೋವನ್ನು ತೊಗೊಂಡಿದ್ದೀನಿ ಇಲ್ಲಿ. ಇಲ್ಲ ಅಂದರೆ ನಾವು ಆಲೂಗಡ್ಡೆಯನ್ನಾದರೂ ಒಂದು ಬಾಯ್ಲ್ ಮಾಡಿ ಹಾಕ್ಕೊಳ್ಬೋದು. ವಡೆ ಥರ ಕೈಯಲ್ಲಿ ತಟ್ಕೊಳ್ಳೋಣ. ಸ್ವಲ್ಪ ಅದಕ್ಕೆ ಎಳ್ಳು ಹಚ್ಚಿ ತಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ತಟ್ಕೊಂಡಿರೋ ವಡೆಗಳನ್ನು ಪಾತ್ರೆಗೆ ಹಾಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಒಂದು ಕಡೆ ಫ್ರೈ ಆಗಿದೆ, ಮತ್ತೊಂದು ಕಡೆ ತಿರಿ ಹಾಕ್ಕೊಂಡು ಮತ್ತೊಂದು ಕಡೆ 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಇದು ಮೀಡಿಯಮ್ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಿದೆ. ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಮತ್ತು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ಉಳಿದಿರುವ ಟಿಕ್ಕಿಗಳನ್ನು ಬಾಣಲಿಗೆ ಹಾಕೊಳ್ಳೋಣ. ಹಾಕಿ ಎರಡೂ ಕಡೆ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ಇದು ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ.
ಈಸಿಯಾಗಿ ಮಾಡ್ಬೋದು. ಇವಾಗ ಬೀಟ್ರೂಟ್ ಟಿಕ್ಕಿ ರೆಡಿ ಆಯಿತು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಧನ್ಯವಾದಗಳು.